ಪ್ರೈಸ್ ಲಾರ್ಡ್. ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಸ್ಪೆಷಲ್ ಸಂಚಿಕೆಗೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಹೌದು ಪ್ರಿಯರೇ, ಇವತ್ತೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆ ಆಗಿದೆ. ಮೊದಲನೇ ಬಾರಿಗೆ ನಾನು ನನ್ನ ಎಲ್ಲ ಸಹೋದರಿಗಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ. ಹೌದು ಪ್ರಿಯರೇ, ಕಾಲವು ಬದಲಾಗ್ತಾ ಇದೆ. ಸಮಾಜ ಹೆಣ್ಣಿನ ಅಸ್ತಿತ್ವದ ಬಗ್ಗೆ, ಹೆಣ್ಣಿನ ಮೌಲ್ಯತೆಯ ಬಗ್ಗೆ ಒಳ್ಳೆ ಬೆಲೆಯನ್ನು ಕಟ್ತಾ ಇದೆ. ಅದಕ್ಕಾಗಿ ನಾನು ಬಹಳ ಸಂತೋಷವುಳ್ಳಳಾಗಿದ್ದೇನೆ. ಹೆಣ್ಣಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ. ಎಲ್ಲಿ ನೋಡಿದ್ರು ಈಗ ಮಹಿಳೆಯರು ಮುಂದಾಗಿದ್ದಾರೆ. ಇವತ್ತಿನ ದಿನಗಳಲ್ಲಿ ಮಹಿಳೆಯರಿಗೆ ಕೊಡುತ್ತಿರುವಂತಹ ಈ ಒಂದು ಸ್ಥಾನಮಾನಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆದರೆ ಹಲವು ವರ್ಷಗಳ ಹಿಂದೆಯೇ ನಮ್ಮ ಸತ್ಯವೇದದಲ್ಲಿ ದೇವರು ಒಂದು ಹೊಸ ವಿಶೇಷವಾದಂತಹ ಸ್ಥಾನಮಾನವನ್ನೇ ಹೆಣ್ಣಿಗೆ ಕೊಟ್ಟಿದ್ರು. ನಿಜವಾಗ್ಲೂ ಪ್ರಿಯರೇ, ನಾನು ಇವತ್ತು ನನ್ನ ಎಲ್ಲ ಸಹೋದರಿಗಳಿಗಾಗಿ ನಾನೊಂದು ವಿಶೇಷವಾದ ಸಂಚಿಕೆಯನ್ನ ಮಾಡುತ್ತಿದ್ದೇನೆ. ನಮ್ಮ ಸತ್ಯವೇದದಲ್ಲಿ ದೇವರು ಹೇಗೆ ಸ್ತ್ರೀಯರನ್ನ ಗೌರವಿಸಿದ್ರು, ಯಾವ ರೀತಿಯಾಗಿ ಸ್ತ್ರೀಯರಿಗೆ ಮುಖ್ಯತ್ವವನ್ನು ಕೊಟ್ಟರು, ಹಾಗೆಯೇ ಸತ್ಯವೇದದಲ್ಲಿ ಅನೇಕ ಸ್ತ್ರೀಗಳ ಬಗ್ಗೆ ಬರೆಯಲ್ಪಟ್ಟಿದೆ. ನಾವು ಇವತ್ತು ನಮ್ಮ ಜೀವಿತದಲ್ಲೂ ಈ ಸತ್ಯವೇದದಲ್ಲಿ ಇರುವಂತಹ ಸ್ತ್ರೀಗಳಿಂದ ಒಳ್ಳೆಯದನ್ನ ನಾವು ಕಲಿತುಕೊಳ್ಳಬೇಕು. ಹಾಗೆ ಕೆಲವು ಸ್ತ್ರೀಯರನ್ನ ನೋಡುವಾಗ ನಾವು ಎಚ್ಚೆತ್ತುಕೊಳ್ಳುವುದಕ್ಕಾಗಿ ಅನೇಕ ಒಂದು ಉದಾಹರಣೆಗಳು ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾನು ಹೇಳುವಂತ ಮೊದಲನೇ ಕಾರ್ಯ, ನಾನು ಎಷ್ಟು ನಿಮ್ಮನ್ನ ಪ್ರಶಂಸಿಸಿದರೂ ಸಾಲದು. ನೀವು ಪಡುವಂತ ಕಷ್ಟ, ತ್ಯಾಗ ಹಾಗೂ ನಿಮ್ಮ ಜೀವಿತದಲ್ಲಿ ಬರುವ ಎಲ್ಲ ಸಮಸ್ಯೆಗಳ ಮುಂದೆ ನಿಮ್ಮ ನಗು, ನಿಮ್ಮ ಸವಾಲುಗಳು, ನೀವು ಹೇಗೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಅದಕ್ಕೆ ನಿಜವಾಗ್ಲೂ ವಿಶೇಷವಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಿದ್ದೇನೆ. ಬಲಹೀನಳಾಗಿದ್ರು ಕೂಡ ಅವಳೇ ಬಲಶಾಲಿಯಾಗಿದ್ದಾಳೆ. ಹೌದು ಪ್ರಿಯರೇ, ಸತ್ಯವೇದ ನಮ್ಮನ್ನ ಎಲ್ಲೋ ಒಂದು ಕಡೆ ಬಲಹೀನ ಪಾತ್ರೆ ಎಂಬುದಾಗಿ ಹೇಳಿದೆ. ಆದರೆ ಬಹಳಷ್ಟು ಕಡೆ ಸತ್ಯವೇದ ನಮ್ಮನ್ನ ಎತ್ತಿ ಹೊಗಳಿರುವಂತಹ ಅನೇಕ ಸನ್ನಿವೇಶಗಳನ್ನ ನೋಡಬಹುದು. ನಾನಿವತ್ತು ಮೊದಲನೇದಾಗಿ ಪ್ರಕಟಣೆಯಿಂದ ನಾವು ನೋಡುತ್ತಿರುವಂತ ವಿಷಯ, ಮೊದಲನೇ ಬಾರಿಗೆ ಆದಾಮನ ಮುಂದೆ ಹವಳನ್ನ ತಂದಿಟ್ಟಾಗ ಆದಾಮನ ಬಾಯಿಂದ ಬಂದ ಒಂದು ಕವಿತೆ. ಅದು ಏನಾಗಿತ್ತು ಅಂದ್ರೆ, ಈಕೆ ನನ್ನ ಎಲುಬಿಗೆ ಎಲುಬು, ನನ್ನ ಮಾಂಸಕ್ಕೆ ಮಾಂಸವೂ ಆಗಿದ್ದಾಳೆ. ನಿಜವಾಗಿಯೂ ಒಂದು ಪುರುಷನ ಆ ಒಂದು ಭಾವನೆಗಳನ್ನ ಸಾಧಿಸುವಂತಹ ಒಂದು ಆಕರ್ಷಣೀಯವಾದಂತಹ ಒಂದು ವ್ಯಕ್ತಿ ಅಂದ್ರೆ ಅದು ಸ್ತ್ರೀ ಆಗಿದೆ. ಹೌದು ಪ್ರಿಯರೇ, ನಿಜವಾಗಿಯೂ ಇವತ್ತು ಪುರುಷರೆಲ್ಲ ಒಂದು ಸ್ತ್ರೀಯನ್ನ ನೋಡುವಾಗ ಅವರ ಭಾವನೆಗಳಲ್ಲಿ ಅನೇಕ ವ್ಯತ್ಯಾಸಗಳು ಬರುತ್ತೆ. ಅದು ಒಳ್ಳೆಯದಾಗಿಯೂ ಇರುತ್ತೆ, ಅದು ಕೆಟ್ಟದಾಗಿಯೂ ಇರುತ್ತೆ. ಮೊದಲನೇ ಬಾರಿಗೆ ನಮ್ಮ ಆದಾಮನು ಹೇಳಿದಂತ ಒಂದು ಕವಿತೆ ಆಗಿದೆ. ನಾವು ನೋಡಿದೆವು, ಆದಾಮನು ಹೇಳಿದ್ದು ಎಲುಬಿಗೆ ಎಲುಬು, ಮಾಂಸಕ್ಕೆ ಮಾಂಸ. ಇದು ಏನನ್ನ ಸೂಚಿಸ್ತದೆ? ಎಲುಬು ಎನ್ನುವುದು ಅದಕ್ಕೆ ನೋಡೋದಾದ್ರೆ ಒಂದು ಬಲಶಾಲಿತನ, ಬಲಿಷ್ಠವಾದಂತಹ ಗಟ್ಟಿಯಾದಂತಹ ಕಾರ್ಯವನ್ನ ತೋರಿಸ್ತಾರೆ. ಹಾಗಾದ್ರೆ ಸಂಶಯವೇ ಬೇಡ, ನಾನು ಪ್ರತಿಯೊಂದು ಸ್ತ್ರೀಯರಿಗೆ ಹೇಳ್ತಾ ಇದ್ದೇನೆ, ಒಂದು ಪುರುಷನ ಒಂದು ಬಲವೇ ಅದು ಸ್ತ್ರೀ ಎಂಬುದಾಗಿ. ನೀವು ಯಾರಾದ್ರೂ ಸರಿ, ಒಂದು ತಾಯಿ ಆದ್ರೂ ಸರಿ, ನೀವೊಂದು ಹೆಂಡತಿ ಆದ್ರೂ ಸರಿ, ಒಂದು ಸಹೋದರಿ ಆದ್ರೂ ಸರಿ, ನಿಜವಾಗಿಯೂ ನಾನು ಇವತ್ತು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ದೇವರು ಕೊಟ್ಟಂತ ಸ್ತ್ರೀಯ ಬಗ್ಗೆ ದೇವರು ಕೊಟ್ಟಂತ ಪ್ರಕಟಣೆ, ನೀನು ಬಲಶಾಲಿಯಾಗಿ ಇರುತ್ತಿ. ಹೌದು ಪ್ರಿಯರೇ, ನಾವು ಪುರುಷನನ್ನ ನೋಡುವಾಗ ಆತನು ಬಲಿಷ್ಠನು, ದೊಡ್ಡ ದೊಡ್ಡ ಕಷ್ಟಕರವಾದ ಕೆಲಸಗಳನ್ನು ಮಾಡುವಂತ ಬಲಿಷ್ಠನು. ಆದರೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ನೋಡುವಾಗ ಆತನ ಬಲವೇ ಒಂದು ಸ್ತ್ರೀ ಆಗಿದೆ. ಒಂದು ಈ ರೀತಿಯಾದ ಹೇಳಿಕೆ ಇದೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಎ ವುಮನ್. ನಿಜವಾಗಿಯೂ ಸತ್ಯವಾಗಿದೆ. ನಾನಿವತ್ತು ನಿಮ್ಮನ್ನ ಪ್ರಚೋದನೆ ಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಂದ್ರೆ, ನೀವು ಸಾಧಾರಣವಾದಂಥ ಸ್ತ್ರೀ ಅಲ್ಲ. ನಿಮ್ಮಿಂದ ಒಂದು ವ್ಯಕ್ತಿಯನ್ನು, ಒಂದು ಪುರುಷನನ್ನ, ಆತನನ್ನ ನೀವು ಬಲಶಾಲಿಯಾಗಿಯೂ ಮಾಡಬಹುದು, ಹಾಗೆ ಆತನನ್ನ ನೀವು ಸಕ್ಸಸ್ಫುಲ್ ಪರ್ಸನ್ ಆಗಿ ಮಾಡಬಹುದು. ಹೌದು ಪ್ರಿಯರೇ, ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಸಹೋದರರಾಗಿರ್ಬೋದು, ಒಂದು ಬಿಸ್ನೆಸ್ ಅಲ್ಲೋ ಯಾವುದೋ ಒಂದು ವಿಷಯದಲ್ಲಿ ಬಲಹೀನನಾದಾಗ, ಆತನು ಬೇಸರಗೊಂಡಾಗ, ಕುಗ್ಗಿ ಹೋದಾಗ, ಅಥವಾ ನಿಜವಾಗಿ ಆತನ ಮನಸ್ಸು ಹೊಡೆದು ಹೋದಾಗ ನೀವಾಗಿದ್ದೀರಿ ಆತನಿಗೆ ಬಲ. ಅದೇ ಆಗಿದೆ ಎಲುಬಿಗೆ ಎಲುಬು. ಖಂಡಿತವಾಗ್ಲೂ ನಾವು ಅನೇಕ ಉದಾಹರಣೆಗಳನ್ನ ನಾವು ನೋಡಬಹುದಾಗಿದೆ. ಈ ದಿನಗಳಲ್ಲಿ ನಾನು ನಿಮ್ಮನ್ನ ಎನ್ಕರೇಜ್ ಮಾಡ್ತಾ ಇದ್ದೇನೆ. ನಿಮ್ಮ ಮನೆಯ ವಾತಾವರಣ ಹೇಗಿದೆ? ನಿಮ್ಮ ಮನೆಯಲ್ಲಿ ಪುರುಷನಾದಂತಹ ವ್ಯಕ್ತಿ ಅನೇಕ ಬಾರಿ ಸೋತು ಬಂದ್ರೂ ಪರವಾಗಿಲ್ಲ, ಒಂದು ತಿಳ್ಕೊಳ್ರಿ, ನಿಮ್ಮ ಮಾತುಗಳು ಅಥವಾ ನಿಮ್ಮ ಸಾನ್ನಿಧ್ಯ, ನೀವು ಅವರೊಂದಿಗೆ ಇರುವಿಕೆ, ಅದೇನಾಗಿದೆ ಆತನಿಗೆ ಬಲವನ್ನ ಕೊಡುವಂತದ್ದಾಗಿದೆ. ನಾವು ಆ ಸಮಯದಲ್ಲಿ ಸ್ತ್ರೀಗಳಾದಂತ ನಾವು ಆ ಒಂದು ಪುರುಷನಿಗೆ ನಾವು ಹುಮ್ಮಸ್ಸನ್ನ ನೀಡಬೇಕಾಗಿದೆ.
ನಿಮ್ಮಿಂದ ಸಾಧ್ಯ, ನೀವು ಹೀಗೆ ಮಾಡಬಹುದು ಎಂಬಂತ ಪಾಸಿಟಿವ್ ಒಂದು ಮೋಟಿವೇಶನ್ ಅನ್ನ ಕೊಟ್ಟು ಆತನನ್ನು ಹುರಿದುಂಬಿಸುವಂತಹ ಕಾರ್ಯವನ್ನ ಮಾಡುವಂತ ಶಕ್ತಿ ಸ್ತ್ರೀಗಳಾದ ನಮ್ಮಲ್ಲಿ ಅಡಗಿದೆ. ಅದೇ ರೀತಿ ಎರಡನೇದಾಗಿ ನೋಡ್ತೇವೆ, ಮಾಂಸಕ್ಕೆ ಮಾಂಸ. ಹಾಗಾದ್ರೆ ಮಾಂಸ ಏನನ್ನ ಸೂಚಿಸ್ತದೆ? ಬಲಹೀನತೆಯನ್ನ ಸೂಚಿಸ್ತದೆ. ನಿಜವಾಗ್ಲೂ ನಾವು ನೋಡ್ತೇವೆ, ಅನೇಕ ದೊಡ್ಡ ದೊಡ್ಡ ಫೇಮಸ್ ಆಗಿರುವಂತ ವ್ಯಕ್ತಿಗಳು, ರಾಜರುಗಳು ಹಿಂದಿನ ಕಾಲದಿಂದನೇ ನೋಡಬಹುದು, ಒಂದು ಹೆಣ್ಣಿಗಾಗಿ ಅಥವಾ ರಾಜ್ಯವನ್ನೇ ಕಳ್ಕೊಂಡಿದ್ದಾರೆ, ಒಂದು ಹೆಣ್ಣಿನ ವಿಷಯಕ್ಕಾಗಿ ತನ್ನ ಸ್ಥಾನಮಾನವನ್ನೇ ಕಳ್ಕೊಂಡಿದ್ದಾರೆ. ಆ ಹೆಣ್ಣಿನ ವಿಷಯಕ್ಕಾಗಿ ಅನೇಕರು ದೊಡ್ಡ ದೊಡ್ಡ ಸ್ಥಾನದಿಂದ ಚಿಕ್ಕ ಸ್ಥಾನದವರೆಗೂ ಪುರುಷರು ಬಿದ್ದು ಹೋಗಿ ಒಂದು ಕಾರ್ಯ ಅದೇನಂದ್ರೆ ಹೆಣ್ಣಾಗಿದೆ. ಹಾಗಾದ್ರೆ ಒಂದು ವ್ಯಕ್ತಿಯ ಬಲವೂ ಹೆಣ್ಣೆ, ಒಂದು ವ್ಯಕ್ತಿಯ ಬಲಹೀನತೆಯೂ ಹೆಣ್ಣೆ. ಇವತ್ತು ನೀವು ಸ್ತ್ರೀಗಳಾದ ನಮ್ಮ ಕೈಯಲ್ಲಿದೆ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಪುರುಷರಿಗೆ, ನಿಮ್ಮ ತಂದೆ, ನಿಮ್ಮ ಒಂದು ಗಂಡ ಇರ್ಬೋದು ಅಥವಾ ನಿಮ್ಮ ಸಹೋದರರು ಇರ್ಬೋದು, ಅವರಿಗೆ ನೀವು ಬಲವಾಗಿದ್ದೀರಾ ಅಥವಾ ಬಲಹೀನತೆ ಆಗಿದ್ದೀರಾ? ನಾವು ನೋಡುವಂತ ಒಂದು ಕಾರ್ಯ ಏನಂದ್ರೆ, ಗಂಡಸರು ಯಾವತ್ತು ಒಂಟಿಯಾಗಿರ್ಲಿಕ್ಕೆ ಬಯಸೋದಿಲ್ಲ, ಅವರಿಗೆ ಜೊತೆ ಆಗಿರ್ಬೇಕಾಗುತ್ತೆ. ಅನೇಕರು ಹೇಳಿದನ್ನ ನೋಡ್ತೇವೆ, ಮದುವೆಗಿಂತ ಮುಂಚೆ ಹುಲಿಯಾದಂತ ವ್ಯಕ್ತಿ ಮದುವೆ ಆದ್ಮೇಲೆ ಇಲಿಯಾದ್ರು. ಸೊ ಒಂದು ದೊಡ್ಡ ಒಂದು ಚೇಂಜಸ್ ಅದು ಏನಂತ ಹೇಳಿದ್ರೆ ಬೇರೆ ಏನು ಅಲ್ಲ, ಒಂದು ಸ್ತ್ರೀ ಅವನ ಜೀವಿತದಲ್ಲಿ ಬಂದ ನಿಮಿತ್ತ. ಖಂಡಿತವಾಗ್ಲೂ ನಾನು ಇದನ್ನ ಪಾಸಿಟಿವ್ ಆಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ಯಾರೇ ಇರ್ಬೋದು, ಆ ಪುರುಷನಿಗೆ ನೀವು ಒಂದು ಬಲಹೀನತೆ ಆಗಿದ್ರು ಅದನ್ನ ಸರಿಯಾದ ರೀತಿಯಲ್ಲಿ, ಆತನನ್ನ ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ ಒಂದು ಆಯುಧವಾಗಿದ್ದೀರಾ. ಆತನು ಎಲ್ಲವನ್ನು ಜಯಿಸ್ತಾನೆ, ಎಲ್ಲವನ್ನ ಸಹಿಸ್ತಾನೆ. ಆದ್ರೆ ತನ್ನ ಮಗಳಿಗೆ ಅಥವಾ ತನ್ನ ಹೆಂಡತಿಗೆ ಏನಾದ್ರೂ ಆದ್ರೆ ಆತನು ಸಹಿಸೋದಿಲ್ಲ. ಆದುದರಿಂದ ದೇವರು ಕೊಟ್ಟಂತ ಮೊದಲನೇ ರೆವಲೇಷನ್ ನಮ್ಮ ಮೇಲೆ ಇರೋದೇನಂದ್ರೆ, ನಾವು ಬಲಶಾಲಿಗಳು ಆಗಿದ್ದೇವೆ, ಪುರುಷರಿಗೆ ಬಲಹೀನ ಸ್ತ್ರೀಗಳು ಆಗಿದ್ದೇವೆ. ಹಾಗಾದ್ರೆ ಪ್ರಿಯರೇ, ಚಾಯ್ಸ್ ನಮ್ಮ ಕೈಯಲ್ಲಿದೆ. ದೇವರು ನಮ್ಮ ಕೈಗೆ ಒಂದು ಕುಟುಂಬವನ್ನ ನಮ್ಮನ್ನ ನಂಬಿ ಕೊಟ್ಟಿದ್ದಾರೆ. ಮಗಳಾಗಿ ಅಥವಾ ತಾಯಿಯಾಗಿ ಅಥವಾ ಹೆಂಡತಿಯಾಗಿ, ಸಹೋದರಿಯಾಗಿ ನಮಗೆ ಕೊಡಲ್ಪಟ್ಟ ಕಾರ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ನಡೆಸೋದಾದ್ರೆ, ನಮ್ಮ ಕುಟುಂಬವನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಕಟ್ಟಿ ನಾವು ಉದಾಹರಣೆಗಳಾಗಿ ಜೀವಿಸಲಿಕ್ಕೆ ಸಾಧ್ಯ. ನಾನಿವತ್ತು 2 ಸ್ತ್ರೀಗಳನ್ನ ಕುರಿತು ನಾನು ವೇಗವಾಗಿ ಹೇಳಿ ನಿಮ್ಮನ್ನ ನಾನು ಹುರಿದುಂಬಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದು ಅಬ್ಬಿಗೇಲನ ಕುರಿತು ನೋಡೋಣ. ಅಬ್ಬಿಗೇಲಳು ಬುದ್ಧಿವಂತಳಾದ ಸ್ತ್ರೀ, ವಿವೇಕಿಯಾದ ಸ್ತ್ರೀ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಮಗೆಲ್ಲ ಗೊತ್ತಿದೆ, ನಾನು ಹೇಳುವ ಅಗತ್ಯ ಇಲ್ಲ. ಒಂದು ಕುಟುಂಬವನ್ನ ಒಂದು ಸ್ತ್ರೀ ಕಟ್ಟಲೂಬಹುದು, ಅದೇ ಸ್ತ್ರೀಯ ಕೈಯಿಂದ ಕೆಡವು ಹಾಕಲೂಬಹುದು. ಒಂದು ವ್ಯಕ್ತಿಯನ್ನ ಆತನು ಮುಂದೆಯೂ ತರಬಹುದು, ಒಂದು ವ್ಯಕ್ತಿಯನ್ನ ಆತಳು ಹೊಡೆದು ಹಾಕಬಹುದು. ಅಷ್ಟು ಶಕ್ತಿ ಇದೆ. ಮಕ್ಕಳನ್ನ ಆತ್ಮಿಕತೆಯಲ್ಲೂ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿ ಬೆಳೆಸಲಿರುವಂತ ಶಕ್ತಿ ಸ್ತ್ರೀಯಲ್ಲಿದೆ. ಅದೇ ರೀತಿ ಮಕ್ಕಳನ್ನ ಕೆಟ್ಟದ ದಾರಿಯಲ್ಲಿ ನಡೆಸುವಂತಹ ಶಕ್ತಿಯು ಕೂಡ ಅವಳಲ್ಲಿದೆ. ಹಾಗಾದ್ರೆ ಪ್ರಿಯರೇ, ಈ ಒಂದು ಅಬ್ಬಿಗೇಲಳ ಜೀವಿತದಿಂದ ನಾವು ಏನು ಕಲಿತಿದ್ದೇವೆ? ಸತ್ಯವೇದದಲ್ಲಿ ಅನೇಕ ಸ್ತ್ರೀಗಳನ್ನ ಬರೆಯಲ್ಪಟ್ಟಿದ್ದಾರೆ. ನಾನು ಹೇಳಬೇಕಾದ್ರೆ ಇವತ್ತು ಈ ಒಂದು ಕ್ವಶನ್ ಅನ್ನ ನಿಮ್ಗೆ ಹಾಕ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಹನ ಬಗ್ಗೆ ಎಲ್ಲರಿಗೂ ಗೊತ್ತು, ಆದ್ರೆ ನೋಹನ ಹೆಂಡತಿಯ ಬಗ್ಗೆ ಎಲ್ಲೂ ಬರೋದಿಲ್ಲ. ನಾವು ನೋಡ್ತೇವೆ ಹಾನೋಕನ ಬಗ್ಗೆ ಬರೆಯಲ್ಪಟ್ಟಿದೆ, ಆದ್ರೆ ಹಾನೋಕನ ಹೆಂಡತಿಯ ಹೆಸರು ಇಲ್ಲ, ನೋಹನ ಹೆಂಡತಿಯ ಹೆಸರು ಇಲ್ಲ. ಹೀಗೆ ಹೆಸರಿಲ್ಲದ ಶ್ರಮೆ ಪಟ್ಟ ಅನೇಕ ಸ್ತ್ರೀಗಳು ಸತ್ಯವೇದದ ಒಳಗೆ ಅಡಗಿದ್ದಾರೆ. ನಮ್ಮ ಕೆಲಸ ಇವತ್ತು ನಾನೇನಾಗಿದ್ದೇನೆ, ನನ್ನಿಂದ ಏನೆಲ್ಲ ಸಾಧ್ಯ ಎಂಬುದಾಗಿ ನಾವು ಸತ್ಯವೇದದ ಮೂಲಕ ಒಂದೊಂದು ಮಹಿಳೆಯರನ್ನ ಕುರಿತು ಅವ್ರು ಏನು ಮಾಡಿದ್ರು, ಹೇಗಿದ್ರು ಎಂಬುದನ್ನ ನಾವು ಕಲಿಬೇಕಾಗಿದೆ. ಸೊ ಅಬ್ಬಿಗೇಲಳ ಜೀವಿತದಲ್ಲಿ ನೋಡುವಾಗ, ಅಬ್ಬಿಗೇಲಳು ತನ್ನ ಗಂಡನ ಪ್ರಾಣವನ್ನ ಉಳಿಸಿದಳು. ಹೌದು, ಗಂಡನನ್ನ ಮೂರ್ಖನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೆಂಡತಿಯನ್ನ ಅವಳು ಸುಂದರಿಯು ಮತ್ತು ಅವಳು ಬಹು ಬುದ್ಧಿವಂತಳಾಗಿದ್ದಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಂದು ಸಮ್ಮೇಳನ ಪುಸ್ತಕ 25ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಆ ಸಮಯದಲ್ಲಿ ದಾವೀದನು ಆಹಾರವನ್ನ ನಾಬಾಲನ ಹತ್ರ ಕೇಳುವಾಗ, ನಾಬಾಲನು ತನ್ನ ಮೂರ್ಖತನದಿಂದ ಉತ್ತರವನ್ನ ಕೊಟ್ಟು ಅರಸನನ್ನ ತಿರಸ್ಕರಿಸ್ತಾನೆ. ಈ ವಿಷಯ ತಿಳಿದು ಬಂದ ದಾವೀದನು ಬಹಳ ಕೋಪಗೊಂಡು ನಾಬಾಲನನ್ನು, ಅವನ ಕುಟುಂಬವನ್ನ, ಅವನಿಗಿರುವ ಸಮಸ್ತವನ್ನ ನಾಶ ಮಾಡುವುದಕ್ಕಾಗಿ ಹೊರಟ. ಈ ವಿಷಯವನ್ನ ಕೇಳಿದಂತ ಅಬ್ಬಿಗೇಲಳು ಮಾಡುವಂತ ಒಂದು ಕಾರ್ಯ. ಇವತ್ತು ಇದರಿಂದ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ಕುಟುಂಬಕ್ಕೆ ಎದುರಾಗಿ ಬರುವ, ನಮ್ಮನ್ನ ನಾಶ ಮಾಡ್ಲಿಕ್ಕಾಗಿ ಬರುವ ಸೈತಾನನ ತಂತ್ರಗಳನ್ನ ಅಥವಾ ಬೇರೆ ಪ್ರಾಬ್ಲಮ್ಸ್ ಗಳನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬಹುದು, ಹೇಗೆ ನಾವು ಅದನ್ನ ಸರಿಪಡಿಸಬಹುದು ಎಂಬುದನ್ನ ನಾವು ಅಬ್ಬಿಗೇಲಳ ಮೂಲಕ ಕಲಿಯೋರಾಗಿದ್ದೇವೆ. ನಾವು ಅದರ 23ನೇ ವಾಕ್ಯದಲ್ಲಿ ನೋಡ್ತೇವೆ, ಅವಳು ಮಾಡಿದ ಒಂದು ಕಾರ್ಯ. ಅವಳು ಓಡಿ ಬಂದು ಅವಳು ಏನ್ ಮಾಡಿದ್ಲು, ಕತ್ತೆಯಿಂದ ಇಳಿದ ತಕ್ಷಣನೇ ಓಡಿ ಹೋಗಿ ಸಾಷ್ಟಾಂಗವೆರಗಿ ನಮಸ್ಕರಿಸಿದಳು.
ಇದಾಗಿದೆ ಗೌರವವನ್ನ ಕೊಡುವುದು. ಒಂದು ವ್ಯಕ್ತಿಗೆ ಗೌರವ, ಒಂದು ಪುರುಷನಿಗೆ ಕೊಡುವಂತ ಗೌರವ. ಆತನು ಕೋಪವುಳ್ಳವನಾಗಿ ಸಾಯಿಸಲಿಕ್ಕಾಗಿ ಹೊರಬಂದಂತ ವ್ಯಕ್ತಿಯ ಮುಂದೆ ಓಡಿ ಹೋಗಿ ಅವರನ್ನ ನೋಡಿ ಹಾಗೆ ಸಾಷ್ಟಾಂಗವೆರಗಿ ಸ್ವಾಮಿ ಅಥವಾ ಯಜಮಾನನೇ ಎಂಬುದಾಗಿ ಕರೀತಾಳೆ. ನಾವು ನೋಡಬಹುದು, ಗಂಡನಾದ ನಾಬಾಲನು ಅವನನ್ನ ತಿರಸ್ಕರಿಸಿ ಮಾತನಾಡಿದನು, ಅಲ್ಪವಾಗಿ ಮಾತನಾಡಿದನು. ಅದರಿಂದ ಕೆರಳಿದಂತಹ ಈ ದಾವೀದನ ಬಳಿಗೆ ಇವಳು ಹೋಗಿ ಸ್ವಾಮಿ ಅಥವಾ ಯಜಮಾನನೇ ಎಂಬುದಾಗಿ ಸಂಬೋಧಿಸ್ತಾಳೆ. ಪ್ರಿಯರೇ, ಇವತ್ತು ನಾನು ಹೇಳುವಂತ ಒಂದು ವಿಷಯ, ಇವತ್ತು ನಮ್ಮ ಮನೆ ಒಳಗಡೆ ಕೂಡ ಅನೇಕ ಪ್ರಾಬ್ಲಮ್ಗಳು ಬರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಅನೇಕ ಅಬ್ಬಿಗೇಳಲಿದ್ದೀರಾ, ಬುದ್ಧಿವಂತರಾದವರಿದ್ದೀರಾ, ಬಹಳ ಸುಂದರಿಯರಿದ್ದೀರಾ ಅಲ್ವಾ? ಸತ್ಯವೇದ ಸ್ತ್ರೀಯರನ್ನ ಹೊಗಳಿದೆ, ಸ್ತ್ರೀಯರಿಗೆ ಅನೇಕ ಹೆಸರುಗಳನ್ನ ಕೊಟ್ಟಿದೆ. ಬುದ್ಧಿವಂತೆ ಸ್ತ್ರೀ, ಸೌಂದರ್ಯ ಉಳ್ಳವಳು, ಜ್ಞಾನ ಉಳ್ಳವಳು, ಉತ್ತಮಳು, ಹೀಗೆ ದ್ರಾಕ್ಷಬಳ್ಳಿ, ಹೀಗೆ ಅನೇಕ ಉದಾಹರಣೆಗಳನ್ನ ಕೊಟ್ಟು ಕರೆದಿದೆ. ಸೊ ಹಾಗೆ ನಾವು ಕೂಡ ಅನೇಕರು ಬುದ್ಧಿವಂತರು, ಸೌಂದರ್ಯ ಉಳ್ಳವರು ನಾವು ನಮ್ಮ ಮನೆಯಲ್ಲಿದ್ದೇವೆ. ನಮ್ಮ ಮನೆಯಲ್ಲಿ ಬೇರೊಬ್ಬರು, ನಮ್ಮ ಆಪೋಸಿಟ್ ಇರುವಂತ ವ್ಯಕ್ತಿ, ಅದು ಯಾರೇ ಆಗಿರಬಹುದು, ಹೆಚ್ಚಿನಂಶ ಮಕ್ಕಳು ಅಥವಾ ಗಂಡನು ಒಂದು ಕೋಪದಲ್ಲಿ ಬಂದಾಗ ನಮ್ಮ ಬಾಯಿಂದ ಬರುವಂತ ಮಾತುಗಳು ಅವರ ಕೋಪವನ್ನ ಶಮಿಸುವಂತಾಗಬೇಕು. ಬುದ್ಧಿವಂತೆಯಾದ ಸ್ತ್ರೀಯರ ಒಂದು ಲಕ್ಷಣವಾಗಿದೆ ನಮ್ಮ ಎಲ್ಲ ಮನೆಯ ಸಮಸ್ಯೆಗಳನ್ನ ನಮ್ಮ ಮಾತಿನ ಮೂಲಕ ಪರಿಹಾರ ಮಾಡುವುದು. ಹೇಗೆ ಪರಿಹಾರ ಮಾಡುವುದು? ನಾವು ಮಾತನಾಡುವ ಮಾತುಗಳು, ನಮ್ಮ ಪೊಸಿಷನ್ಸ್ಗಳು, ನಾವು ಹೇಗೆ ನಿಲ್ತೇವೆ, ನಾವು ಹೇಗೆ ಆ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ನಾವು ಹೇಗೆ ಒಬ್ಬರಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತೇವೆ, ನಾವು ಏನು ಅವರನ್ನ ಕರಿತೇವೆ, ಏನು ಸಂಬೋಧಿಸ್ತೇವೆ, ಯಾವ ರೀತಿ ನಮ್ಮನ್ನ ನಾವು ತಗ್ಗಿಸ್ಕೊಳ್ತೇವೆ, ಅದರಲ್ಲಿ ಒಂದು ದೊಡ್ಡ ಜಯವೇ ಅಡಗಿದೆ. ನೋಡ್ರಿ, ನಾವು ಅನ್ಕೊಳ್ತೇವೆ ಗುಲಾಮಲಾಗಿ ಬಿದ್ದಿದ್ದಾಳೆ ಅಥವಾ ಏನೂ ಆಗದವಳಾಗಿ ಬಿದ್ದಿದ್ದಾಳೆ ಎಂಬುದಾಗಿ ತಿಳ್ಕೊಳ್ಬಹುದು. ಆದ್ರೆ ಅದು ಹಂಗಲ್ಲ ಪ್ರಿಯರೇ. ನಾವು ನೋಡುವಾಗ ಸತ್ಯವಾಗ್ಲೂ ಆಕೆ ಬುದ್ಧಿವಂತಳಾಗಿದ್ದಳು. ಅವಳಿಗೆ ಗೊತ್ತಿತ್ತು ಹೇಗೆ ಉಪಶಮನ ಮಾಡಬೇಕು. ಅವಳು ಬಂದ ತಕ್ಷಣ ಅವರಿಗೆ ಸಾಷ್ಟಾಂಗವೆರಗಿ ಸ್ವಾಮಿ ಎಂದು ಕರೆದು ಕ್ಷಮಿಸು ಎಂದು ಹೇಳಿ ಅವರಿಗೆ ಉಪಚರಿಸಿದಳು ಎಂಬುದಾಗಿ ನೋಡ್ತೇವೆ. ಇದೆಲ್ಲ ನೋಡಿದ ನಂತರ ಆ ದಾವೀದನ ಕೋಪ ಶಮನವಾಯಿತು. ಅದರ ಮೂಲಕ ನಡಿಬೇಕಾದ ದೊಡ್ಡ ಒಂದು ನಾಶವೇ ನಿಂತೋಯ್ತು. ಹಾಗಾದ್ರೆ ಹೇಳ್ರಿ, ನಿಜವಾಗ್ಲೂ ಸ್ತ್ರೀಯರು ಎಷ್ಟು ಬಲಶಾಲಿಗಳಾಗಿದ್ದಾರೆ ಅಲ್ವಾ? ಈ ದಿನಗಳಲ್ಲಿ ನಾವು ನಮ್ಮ ಮನೆಯನ್ನು ನೋಡ್ಕೊಳ್ಳೋಣ. ನಮ್ಮ ಮನೇಲಿ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ, ನಾವು ಹೇಗೆ ನಮ್ಮ ಮಾತಿನಿಂದ ಹ್ಯಾಂಡಲ್ ಮಾಡ್ತೇವೆ, ಯಾವ ಟೋನಲ್ಲಿ ಮಾತಾಡ್ತೇವೆ, ಯಾವ ಪದಗಳನ್ನು ಉಪಯೋಗಿಸ್ತೇವೆ. ಅದರಿಂದ ಹೇಳ್ತಾ ಇದ್ದೇನೆ, ನಾವು ನೋಡ್ತೇವೆ ಬುದ್ಧಿವಂತೆ ಆದ ಸ್ತ್ರೀ ತನ್ನ ಮನೆಯನ್ನ ಕಟ್ಟುವಳು. ದಯವಿಟ್ಟು ನಾನು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಮಹಿಳೆಯರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಮನೆಯ ಸಮಸ್ಯೆಯನ್ನ, ನೀವು ಎದುರಿಸ್ತಿರುವ ಸಮಸ್ಯೆಯನ್ನ ಖಂಡಿತವಾಗ್ಲೂ ನಿಮ್ಮಿಂದ ಪರಿಹರಿಸಲಿಕ್ಕೆ ಸಾಧ್ಯ. ದೇವರು ಅದಕ್ಕೆ ಬೇಕಾದ ಎಲ್ಲ ಶಕ್ತಿಯನ್ನ ಕೊಟ್ಟಿದ್ದಾರೆ. ನೀವೇ ಬಲಿಷ್ಠರಾಗಿದ್ದೀರಾ. ನೀವು ಮಾನಸಿಕವಾಗಿ ಎಲ್ಲರಿಗಿಂತ ಬಲಿಷ್ಠರು. ನಿಮ್ಮಿಂದ ಎಲ್ಲವನ್ನ ಸಹಿಸಿಕೊಳ್ಳಿಕ್ಕೂ ಸಾಧ್ಯ. ಸಹನೆ ಉಳ್ಳಂತಹ ಶಕ್ತಿ ಹೆಚ್ಚಾಗಿ ನಮ್ಮಲ್ಲಿದೆ. ಹಾಗಾಗಿ ಇವತ್ತು ಅಬ್ಬಿಗೇಳಿಂದ ನಾವು ಕಲಿಬೇಕಾದದ್ದು, ಅವಳ ಮಾತಿನಿಂದ ಆ ದೊಡ್ಡ ಕೋಪವನ್ನ, ಆ ದೊಡ್ಡ ಒಂದು ನಾಶನವನ್ನೇ ಅವಳು ತಣ್ಣಗೆ ಮಾಡಿದಳು. ಇವತ್ತು ಅಬ್ಬಿಗೇಳಾಗಿ ನಾವು ಇರೋಣ. ನಾವು ಬುದ್ಧಿವಂತಳಾಗಿ ನಾವು ನಮ್ಮ ಬುದ್ಧಿಯನ್ನು ಈ ರೀತಿಯಾಗಿ ನಾವು ಉಪಯೋಗಿಸೋಣ ಅಂತ ಕೇಳ್ಕೊಳ್ತೇನೆ. ಹಾಗೆ ನಾನು ವೇಗವಾಗಿ ಬರ್ತಾ ಇದ್ದೇನೆ ಮೋಶೆಯ ತಾಯಿಯ ಬಳಿಯಲ್ಲಿ. ತನ್ನ ಮಕ್ಕಳನ್ನ ಮೋಶೆ ಹೇಗೆ ಸಂರಕ್ಷಿಸಿದಳು. ಈಗ ತಾಯಿಯ ರೋಲಿಗೆ ನಾನು ಬರ್ತಾ ಇದ್ದೇನೆ. ಮೋಶೆ, ನಿಮಗೆಲ್ಲ ಗೊತ್ತಿರುವ ಹಾಗೆ, ಮೋಶೆ ಹುಟ್ಟಿದಂತ ಸಮಯ ಒಂದು ದೊಡ್ಡ ರಾಜನ ಆರ್ಡರ್ ಇದ್ದಂತ ಸಮಯ. ಆ ಸಮಯದಲ್ಲಿ ಎಲ್ಲ ಗಂಡು ಮಕ್ಕಳನ್ನ ಕೊಲ್ಲಬೇಕೆಂಬ ರಾಜಾಜ್ಞೆಯು ಹೊರಡಿಸಿದಂತ ಸಮಯ. ನೋಡ್ರಿ, ಅದು ನಿಸಾರವಾದಂತ ಕಾರ್ಯವಲ್ಲ. ಇದು ಯಾರು ರಾಜಾಜ್ಞೆಯನ್ನ ಮೀರುವಂತಿಲ್ಲ. ಆದರೆ ನಾವಿಲ್ಲಿ ನೋಡ್ತೇವೆ ಒಂದು ಕುಟುಂಬ, ಅದರಲ್ಲಿ ಮೋಶೆಯ ತಂದೆ ತಾಯಿಯ ಬಗ್ಗೆ ನಾವು ನೋಡ್ತೇವೆ. ಚಾಕೋಬೆಡ್ಲ್ ಏನ್ ಮಾಡಿದ್ಲು? ತನ್ನ ಮಗುವನ್ನ ಹೆತ್ತು ಗಂಡು ಮಗು ಎಂದು ತಿಳಿದು ಆ ಮಗುವನ್ನು ನೋಡ್ಲಿಕ್ಕೆ ಪ್ರಾರಂಭಿಸಿದ್ರು. ಇವತ್ತು ನನ್ನನ್ನು ಆಲಿಸುವಂತ ಎಲ್ಲ ತಾಯದಿರು, ನೀವು ನಿಜವಾಗ್ಲೂ ನೀವು ಬಹಳ ಒಂದು ಗಮನ ಕೊಟ್ಟು ನೋಡ್ಬೇಕಾಗಿದೆ. ಅವಳು ಏನನ್ನ ನೋಡಿದ್ಲು? ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಆ ಕೂಸು ದಿವ್ಯ ಸುಂದರವಾಗಿದೆ ಎಂಬುದನ್ನ ಕಂಡುಕೊಂಡರು, ಬಹು ಚೆಲುವಾಗಿದೆ ಎಂದು ಅರಿತುಕೊಂಡರು, ಬಹಳ ಒಂದು ಸುಂದರವಾದ ಮಗು ಎಂದು ತಿಳಿದುಕೊಂಡರು. ದಿವ್ಯ ಸುಂದರನು ಎಂಬುದಾಗಿ ಬರೆಯಲ್ಪಟ್ಟಿದೆ.
ಎಲ್ಲ ಮಕ್ಕಳು ನಮಗೆ ತಾಯಿದಿರಿಗೆ ಸುಂದರ ಅನಿಸುತ್ತೆ, ಆದರೆ ಈ ಒಂದು ತಾಯಿ ಆ ಮಗುವಿನ ಫ್ಯೂಚರನ್ನು ಕಂಡಳು. ನಿಜವಾಗಿಯೂ ಇವತ್ತು ಸ್ತ್ರೀಗಳಾದ ನಾವು ನಮ್ಮಲ್ಲಿ ಕೇಳ್ಕೊಳ್ಳೋದು, ನೀವು ನಿಮ್ಮ ಮಕ್ಕಳನ್ನು ನೋಡ್ತೀರಾ, ಯಾರು ಹಾಗಿದೆ ಕಣ್ಣು, ಯಾರು ಹಾಗಿದೆ ಮೂಗು, ಯಾರ ಕಲರ್ ಬಂದಿದೆ, ಅಲ್ಲ, ಅದೆಲ್ಲ ನಾವು ಬೇರೆ ತಾಯಿಯದಿರ ಕಾರ್ಯ. ನಾವೇನು ಮಾಡಬೇಕು, ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನಮ್ಮ ಮಕ್ಕಳ ಭವಿಷ್ಯವನ್ನು ನಮ್ಮ ಮಕ್ಕಳ ಮುಖದಲ್ಲಿ ನೋಡಬೇಕು. ಎಷ್ಟು ಜನ ಚಿಕ್ಕ ಮಕ್ಕಳಿದ್ದಾಗ ನಮ್ಮೊಂದಿಗೆ ಸ್ವಲ್ಪ ಬೆಳೆದ ನಂತರ ಟೀನ್ಸ್ ಯೂತ್ಗಳು ನಮ್ಮ ಮನೆ ಒಳಗಡೆ ಇರೋದಿಲ್ಲ. ನೀವು ನೋಡೋದು ಯಾವಾಗ, ಅವ್ರು ಮಲಗಿದಾಗ ಮಾತ್ರ. ಒಂದೊಂದು ಸತಿ ನೀವು ನೋಡಬೇಕು, ನಿಮ್ಮ ಮಕ್ಕಳನ್ನ ನೋಡಬೇಕು, ನಿಮ್ಮ ಮಕ್ಕಳ ಮುಖವನ್ನು ನೋಡಬೇಕು, ನಿಮ್ಮ ಮಕ್ಕಳ ಆ ಒಂದು ಫ್ಯೂಚರ್ ಏನಾಗಿದೆ ಎಂದು ತಿಳಿದುಕೊಂಡಳು. ಬಹಳ ದಿವ್ಯ ಸುಂದರಳು, ಇವನೊಂದು ಕಾಲಿಂಗ್ ಇರುವಂತ ಮಗು. ಆಕೆ ಮಾಡಿದಂತ ಕಾರ್ಯವನ್ನ ಹೇಳ್ತಾ ಇದ್ದಾನೆ. ಅವಳು 3 ತಿಂಗಳು ಕೂಸನ್ನ ಬಚ್ಚಿಟ್ಟಳು. ಬಹಳ ಕಷ್ಟಕರವಾದ ಕೆಲಸ. ಕೂಸನ್ನ ಬಚ್ಚಿಟ್ಟಳು. ಸುಮ್ಮನೆ ಬಚ್ಚಿಟ್ಟಿರ್ಲಿಕ್ಕಿಲ್ಲ, ಅವಳು ಪ್ರಾರ್ಥನೆ ಮಾಡ್ತಾನೆ ಬಚ್ಚಿಟ್ಟಿರ್ತಾಳೆ. ಇವತ್ತು ಪ್ರಿಯ ತಾಯಂದಿರೇ, ಪ್ರಿಯ ಸಹೋದರಿಗಳೇ, ಇವತ್ತು ನಮ್ಮ ಕೆಲಸವಾಗಿದೆ ನಮ್ಮ ಮನೆಯವರನ್ನ ಬಚ್ಚಿಡಬೇಕು. ಅದರ ಅರ್ಥ ಪ್ರಾರ್ಥನೆಯಲ್ಲಿ ಬಚ್ಚಿಡ್ಬೇಕು. ನಮ್ಮ ಮಕ್ಕಳನ್ನ ಪ್ರಾರ್ಥನೆಯಲ್ಲಿ ಬಚ್ಚಿಡ್ಬೇಕು. ನಮಗಿರೋ ಬಿಸ್ನೆಸ್ ಅನ್ನ ಪ್ರಾರ್ಥನೆಯಲ್ಲಿ ಬಚ್ಚಿಡ್ಬೇಕು. ನಮಗಿರುವಂತಹ ಮನೆಯವರು ಎಲ್ಲರನ್ನ ನಾವು ಪ್ರಾರ್ಥನೆಯಲ್ಲಿ ಬಚ್ಚಿಡುವಂಥ ಸ್ತ್ರೀಗಳಾಗಿರ್ಬೇಕು. ಇವತ್ತು ಬಹು ಹೆಚ್ಚಿನ ಅಂಶ ನಾವು ಮೊಬೈಲ್ಗಳಲ್ಲಿ ನೋಡ್ತಾ ಕಳೀತಾ ಇದ್ದೇವೆ, ಅಥವಾ ನಾವು ಟ್ವಿಟ್ಟರು ಅಥವಾ ಫೇಸ್ಬುಕ್ ಇವುಗಳಲ್ಲಿ ನಾವು ತುಂಬಾ ಗಮನ ಉಳ್ಳವರು, ಆನ್ಲೈನ್ ಪರ್ಚೇಸಿಂಗ್ ಈ ರೀತಿಯಾದ ಕಾರ್ಯಗಳಲ್ಲಿ ಮುಳುಗಿ ಹೋಗಿದ್ದೇವೆ. ಆದರೆ ನಮ್ಮ ಕಾರ್ಯ ಇದಕ್ಕಂತೂ ದೊಡ್ಡದು ಕಾರ್ಯ. ನಿಮ್ಮನ್ನ ನಂಬಿರುವಂತ ನಿಮ್ಮ ಮಕ್ಕಳನ್ನ, ನಿಮ್ಮನ್ನ ನಂಬಿ ಕೆಲಸಕ್ಕೆ ಹೋಗ್ತಾ ಇರುವಂತ ನಿಮ್ಮ ಹಸ್ಬೆಂಡನ್ನ, ತಂದೆ ತಾಯಿಗಳನ್ನ, ಪ್ರತಿಯೊಬ್ಬರನ್ನ ನೀವು ಬಚ್ಚಿಡ್ಬೇಕು. ಏನ್ ಮಾಡಬೇಕು? ಪ್ರಾರ್ಥಿಸ್ಬೇಕು. ಪ್ರಾರ್ಥಿಸುವ ತಾಯಿಯಾಗಿದ್ದಳು. ಆ ಮಗಳು ಅನ್ನ ಬಚ್ಚಿಟ್ರು. ಇವತ್ತಿನ ಲೋಕ ಎಷ್ಟು ಕೆಟ್ಟದಾಗಿದೆ, ಎಷ್ಟೊಂದು ಓಪನ್ ಆಗಿ ಪಾಪಗಳನ್ನ ಮಾಡಬಹುದು. ಇವತ್ತು ತಾಯಿಗಳಾದ ನಿಮ್ಮ ಕೆಲಸ, ನಾವು ಮೊಣಕಾಲಲ್ಲಿದ್ದು ನಮ್ಮ ಮಕ್ಕಳನ್ನ ಬಚ್ಚಿಡ್ಬೇಕು. ದೇವರೇ, ಲೋಕವು ಮುಟ್ಟದ ಹಾಗೆ, ಸೈತಾನನು ಮುಟ್ಟದ ಹಾಗೆ, ಪಾಪವು ಮುಟ್ಟದ ಹಾಗೆ ನಮ್ಮ ಮಕ್ಕಳನ್ನು ಕಾಯಿ ಎಂಬ ಪ್ರಾರ್ಥನೆ, ಹಲ್ಲೆಲೂಯಾ, ನಮ್ಮೊಳಗಡೆ ಇರಬೇಕಾಗಿದೆ. ಅದೇ ರೀತಿ ನಾವು ನೋಡ್ತೇವೆ, 3 ತಿಂಗಳಾದ ಮೇಲೆ ಅವಳಿಗೆ ಬಚ್ಚಿಡ್ಲಿಕ್ಕಾಗಲ್ಲ ಅಂದಾಗ ನೆಕ್ಸ್ಟ್ ಸ್ಟೆಪ್ ಅದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಅವಳು ಏನ್ ಮಾಡಿದ್ಲು? ವಿಮೋಚನೆ ಕಾಂಡ 2ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ ನೋಡ್ತೇವೆ. ಅವಳು ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣಿನ ರಾಳವನ್ನ ಹಚ್ಚಿ ಅವಳು ಏನ್ ಮಾಡಿದ್ಲು? ಕೂಸನ್ನ ಅದರೊಳಗಡೆ ಇಟ್ಟು ನೈಲ್ ನದಿಗೆ ಬಿಟ್ಟಳು. ನೋಡ್ರಿ, ಇದು ಬಹಳ ಒಂದು ವಿಚಿತ್ರವಾದಂತ ಕಾರ್ಯ. ಅವಳು ಏನ್ ಮಾಡಿದ್ಲು? ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ತಕ್ಷಣ ಮಗುವನ್ನ ಹಾಕಿ ಬಿಡ್ಲಿಲ್ಲ. ಅವಳು ಆ ಜೇಡಿ ಮಣ್ಣಿನ ರಾಳ ಅದನ್ನ ಅವಳು ಪೇಂಟ್ ಮಾಡಿದ್ಲು ಎಂಬುದಾಗಿ ನೋಡ್ತೇವೆ. ಅದ್ರ ಸುತ್ತ ಯಾಕೆ ಅಂತ ಹೇಳಿದ್ರೆ, ನೀರಾಗ್ಲಿ ಅಥವಾ ನೀರಿನಲ್ಲಿರುವಂತಹ ಪ್ರಾಣಿಗಳಾಗ್ಲಿ ಒಳಗಡೆ ಬಂದು ಮಗುವನ್ನ ಏನು ಹಾನಿ ಮಾಡಬಾರದು ಎಂಬ ಒಂದು ಯೋಚನೆಯಿಂದ, ಆ ಪೆಟ್ಟಿಗೆ ನೀರಲ್ಲಿ ಮುಳುಗಬಾರದು ಎಂಬ ಯೋಚನೆಯಿಂದ ಅವಳು ಅದನ್ನ ಸಂರಕ್ಷಿಸಿ ಮಗುವನ್ನ ಅದರಲ್ಲಿ ಇಟ್ಟು ನದಿಯಲ್ಲಿ ಬಿಡ್ತಾಳೆ. ನನ್ನ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಹೊರಗಡೆ ಹೋಗ್ತಾರೆ, ನಾವು ಹೇಗೆ ಹೊರಗಡೆ ಕಳಿಸ್ತಾ ಇದೀವಿ? ಪ್ರಾರ್ಥನೆ ಮಾಡಿ ಕಳಿಸ್ತಾ ಇದ್ದೀವಾ? ಇವತ್ತು ಆಪಿನ ಪೆಟ್ಟಿ ಬೇರೆ ಏನೂ ಅಲ್ಲ, ಅದು ನಿಮ್ಮ ಪ್ರಾರ್ಥನೆ. ರಾಳ ಬೇರೆ ಏನೂ ಅಲ್ಲ, ಅದು ನಿಮ್ಮ ಕಣ್ಣೀರು. ನಿಮ್ಮ ಪ್ರಾರ್ಥನೆ ಒಂದಿದ್ರೆ, ನಿಮ್ಮ ಹಸ್ಬೆಂಡ್ ಆಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ ಹೊರಗಡೆ ಹೋಗುವಾಗ ನೀವು ಕೇಳಬೇಕು, ದೇವ್ರೇ, ನನ್ನ ಈ ಪ್ರಾರ್ಥನೆ ಎಂಬ ಪೆಟ್ಟಿಗೆ ಒಳಗೆ ನನ್ನ ಮಕ್ಕಳನ್ನ ಹಾಕಿ ಕಳಿಸ್ತಾ ಇದ್ದೇನೆ. ನೈಲ್ ಎಂಬುವಂತ ಈ ಲೋಕದ ಒಳಗಡೆ ಇರುವ ಕಾರ್ಯಗಳು ಯಾವುದು ಒಳಗಡೆ ಬರಬಾರ್ದು. ಹಲ್ಲೆಲೂಯಾ. ಬಹಳ ಗಮನವಿಟ್ಟು ಕೇಳಬೇಕಾ ಈ ವಿಷಯವನ್ನ. ನಿಜವಾಗ್ಲೂ ಅವಳು ಏನಕ್ಕೆ ಹಾಕಿದ್ಲಂದ್ರೆ, ನೀರು ಒಳಗಡೆ ಬರಬಾರದು, ಹಾಗೆ ಅಲ್ಲಿರುವಂತಹ ಮೊಸಳೆಗಳಾಗ್ಲಿ ಬೇರೆ ನೀರಿನ ಒಂದು ಪ್ರಾಣಿಗಳಾಗ್ಲಿ ಒಳಗಡೆ ಬಂದು ಆ ಮಗುವನ್ನ ಹಾನಿ ಮಾಡಬಾರದು. ಇವತ್ತು ನಿನ್ನ ಕೆಲಸ, ನಾವು ಎಷ್ಟು ದಿನ ಮಕ್ಕಳನ್ನ ಒಳಗಡೆ ಇಟ್ಕೊಳ್ಲಿಕ್ಕೆ ಸಾಧ್ಯ? ಒಂದಲ್ಲ ಒಂದಿನ ಹೊರಗಡೆ ಕಳಿಸ್ಬೇಕು. ನಮ್ಮ ಯಜಮಾನ್ರನ್ನ ಒಳಗಡೆ ಇಟ್ಕೊಳ್ಳಿಕ್ಕಾಗುತ್ತಾ? ಖಂಡಿತ ಇಲ್ಲ. ಅವರನ್ನು ಕಳಿಸುವ ಮೊದಲು ನಾವು ಮೋಶೆಯ ತಾಯಿಯಿಂದ ಕಲಿಯುವ ಒಂದು ಪಾಠ ಪ್ರಿಯರೇ. ನಾವು ಬಲಶಾಲಿಗಳಾಗಿದ್ದೀವಿ, ನಮ್ಮಿಂದ ಸಾಧ್ಯ, ನಮ್ಮ ಕುಟುಂಬವನ್ನ ನಮ್ಮಿಂದ ರಕ್ಷಿಸಲಿಕ್ಕೆ ಸಾಧ್ಯ. ಇದು ಪ್ರೂವ್ ಆಗಿ ಬರದಂತ ಕಾರ್ಯ. ನಾವಿವತ್ತು ಕಲಿಬೇಕು. ಏನ್ ಮಾಡ್ಬೇಕು? ಪ್ರತಿದಿನ ನಮ್ಮ ಮಕ್ಕಳಾಗ್ಲಿ ನಮ್ಮ ಹಸ್ಬೆಂಡ್ ಆಗ್ಲಿ ಹೊರಗಡೆ ಹೋಗುವಾಗ ನಿಮ್ಮ ಪ್ರಾರ್ಥನೆಯಿಂದ ನೀವು ಕಣ್ಣೀರ್ ಹಾಕಿ ನಿಮ್ಮ ಮಕ್ಕಳ ಮೇಲೆ ಮುದ್ರೆ ಹಾಕಿ ಲೋಕದೊಳಗಡೆ ಕಳಿಸ್ರಿ. ಖಂಡಿತ ನೈಲ್ ನದಿ ಅದನ್ನು ಮುಳುಗಿಸಲಿಲ್ಲ, ಪ್ರಾಣಿಗಳು ಅದನ್ನು ತಿನ್ನಲಿಲ್ಲ, ಅದನ್ನು ಹಾನಿಯೇ ಆಗದೆ ದೇವರು ಒಂದು ಸುರಕ್ಷಿತವಾದ ಕಾರ್ಯಕ್ಕೆ ಕಟ್ಟರು.
ನಿಜವಾಗ್ಲೂ ಬಹಳ ಒಂದು ಆಶ್ಚರ್ಯಕರ. ನೀವು ಆದರೂ ಯಾರು ಮಗುವನ್ನ ನೀರ ಹತ್ರ ಬಿಡೋದಿಲ್ಲ. ಎಲ್ಲಾದ್ರೂ 4 ಜನ ಓಡಾಡುವಂತ ಜಾಗದಲ್ಲಿ, ಒಂದು ರಸ್ತೆ ಬದಿಯಲ್ಲಿ, ಸೇಫ್ ಆಗಿರೋ ಮರದ ಅಡಿಯಲ್ಲಿ, ಇಲ್ಲದಿದ್ರೆ ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, ಒಂದು ಸಭೆ ಇರ್ಬೋದು, ಮಂದಿರ ಇರ್ಬೋದು, ಅದ್ರ ಮುಂದೆ ಇಟ್ಟು ಹೋಗ್ತಾರೆ. ಆದ್ರೆ ಈಕೆ ಯಾಕೆ ನೈಲ್ ನದಿಯನ್ನೇ ಆರಿಸ್ಕೊಂಡ್ಲು? ನಿಜವಾಗ್ಲೂ ನೈಲ್ ನದಿಯಲ್ಲೇ ಯಾಕೆ ಬಿಡಬೇಕಾಗಿತ್ತು? ಎಲ್ಲಾದ್ರೂ ಒಂದು ಕಡೆ ಇಡ್ಬೋದಾಗಿತ್ತಲ್ಲ, ಅಥವಾ ಯಾವ್ದಾದ್ರು ಒಂದು ಸ್ಥಳದಲ್ಲಿ ಬಿಟ್ಟು ಬರ್ಬೋದಾಗಿತ್ತಲ್ಲ, ಯಾವುದೋ ಬೇಡ ಅರಮನೆ ಹತ್ರ ಹೋಗಿ ಬಿಟ್ಟು ಬಂದಿದ್ರು ಆಗ್ತಿತ್ತಲ್ಲ. ಯಾಕೆ ಅವಳು ನೈಲ್ ನದಿಯನ್ನೇ ಆರಿಸ್ಕೊಂಡ್ಲು? ಇದು ನಾವು ಯೋಚಿಸಬೇಕಾದ ವಿಷಯ. ನಾನಾಗ್ಲೇ ಹೇಳ್ದೆ, ಅವರು ಮಗುವನ್ನ ಹಿಡಿದುಕೊಂಡು ನೋಡಿ ದಿವ್ಯ ಸುಂದರನೆಂದು ತಿಳಿದುಕೊಂಡರು. ಅದರ ಅರ್ಥ ಆಕೆಗೆ ಗೊತ್ತಾಯಿತು, ಈತನ ಮಿನಿಸ್ಟ್ರಿ ಏನು, ನೇಲನ್ನ ಅವನು ಒಡೆದು ರಕ್ತ ಮಾಡ್ತಾನೆ ಎಂಬುದಾಗಿ ಗೊತ್ತು. ಮೋಶೆಗೆ ಸೇವೆ ಇರೋದು ನೀರಿನ ಮೇಲೆ ಅಂತ ಗೊತ್ತು. ಕೆಂಪು ಸಮುದ್ರ ಈ ಮಗುವಿನ ಮುಂದೆ ನಿಲ್ಲಲ್ಲ ಅಂತ ಅವಳಿಗೆ ಗೊತ್ತಾಯಿತು. ಬಂಡೆನ ಹೊಡೆದ್ರು ನೀರು ಈಚೆ ಬರುತ್ತೆ ಎಂಬಂತ ಜ್ಞಾನವನ್ನ ತಿಳಿದುಕೊಂಡ್ಲು. ನೀರಿನ ಮಿನಿಸ್ಟ್ರಿ ಇರುವಂತಹ ಆ ಮೋಶೆಯನ್ನ ನೀರಿಗೆ ಬಿಟ್ಲು. ಆಮೆನ್. ಇವತ್ತು ತಾಯಿಗಳಾದ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ, ಇವತ್ತು ನಾವು ಏನ್ ತಿಳ್ಕೊಂತಿದೀವಿ, ನಮ್ಮ ಮಕ್ಕಳ ಬಗ್ಗೆ ಏನ್ ಯೋಚನೆ ಮಾಡ್ತಿದೀವಿ, ನಾವ್ ಏನ್ ಕಾರ್ಯ ಮಾಡ್ತಿದ್ವಿ, ಅದು ಬಹಳ ಇಂಪಾರ್ಟೆಂಟ್. ಇವತ್ತು ನಾವು ಮೋಶೆ ತಾಯಿಯಿಂದ ನಾವು ಕಲಿಯೋಣ. ನಾವು ಸುಮ್ಮನಿರ್ಲಿಕ್ಕಾಗೋದಿಲ್ಲ ಪ್ರಿಯರೇ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ್ರೆ ನಮ್ಮನ್ನು ಹುರಿದುಂಬಿಸುವಂತ ಸಮಯ. ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ಯು ಕ್ಯಾನ್ ಡೂ ಇಟ್ ಸಿಸ್ಟರ್. ನಿಮ್ಮ ಮಗನೆಯನ್ನ, ನಿಮ್ಮ ಮನೆಯವರನ್ನು ಕೂಡ ನೀವು ಕಾಪಾಡಬಹುದು. ಇದೇ ರೀತಿ ಹೊರಗಡೆ ಎಷ್ಟೊಂದು ಕಾರ್ಯಗಳಿದೆ ಅವರನ್ನ ಹಾಳು ಮಾಡ್ಲಿಕ್ಕಾಗಿ. ಅನೇಕ ಪರಸ್ತ್ರೀಗಳ ಕಾರ್ಯಗಳಿದೆ, ಅನೇಕ ಚಟಗಳು ಕಾಯ್ತಾ ಇದೆ, ಅನೇಕ ಒಂದು ಸ್ಕ್ಯಾಮ್ಗಳು ನಡೀತಾ ಇದೆ ಹೊರಗಡೆ. ಆ ವಿಶ್ವಾಸದಿಂದಲೂ ಕುಟುಂಬ ಜೀವಿತದಲ್ಲೂ ತಪ್ಪಿಸುವಂತ ಕಾರ್ಯಗಳು ನಡೀತಾ ಇದೆ. ಕುಟುಂಬವನ್ನ ಒಡೆದಾಕುವಂತ ಸಂಚು ನಡೀತಾ ಇದೆ. ಶತ್ರು ಕುಟುಂಬವನ್ನ ಟಾರ್ಗೆಟ್ ಮಾಡ್ತಿದ್ದಾನೆ. ಇವತ್ತು ಒಂದು ಅಬಿಗೇಲ್, ಒಂದು ಜಾಕೋಬೆಡ್, ಒಂದು ಹನ್ನಾಳ್ ನಮ್ಮ ಮನೆ ಒಳಗಡೆಯಿಂದ ಎದ್ದೇಳಲಿ. ಅದು ನೀವಾಗಿದ್ದೀರಾ ಪ್ರಿಯರೇ. ನೀವು ಎದ್ದು ನಿಂತ್ಕೊಳ್ಬೇಕಾಗಿದೆ. ಎಸ್, ನನ್ನ ಕುಟುಂಬವನ್ನು ನಾನು ಕಾಪಾಡ್ಕೊಳ್ತೇನೆ, ನನ್ನಿಂದ ಸಾಧ್ಯ, ದೇವರು ನನಗೆ ಅದಕ್ಕೆ ಶಕ್ತಿಯನ್ನ ಕೊಟ್ಟಿದ್ದಾರೆ, ಮಾಡಬೇಕಾಗಿದಿಷ್ಟೇ. ಗಟ್ಟಿಯಾಗಿ ದೇವ್ರನ್ನ ಹಿಡ್ಕೊಳ್ರಿ. ಖಂಡಿತವಾಗ್ಲೂ ದೇವರು ನಿಮ್ಮ ಕೈಯನ್ನ ಬಿಡೋದಿಲ್ಲ. ಆತನು ನಿಮ್ಮನ್ನು ಆಶೀರ್ವದಿಸ್ತಾನೆ, ನಿಮ್ಮನ್ನು ಹೆಚ್ಚಿಸ್ತಾನೆ. ನಿಮ್ಮನ್ನ ಯಾರಾದ್ರೂ ಕೆಳಗಡೆ ತಳ್ತಾ ಇದ್ರೆ, ಯಾರಾದ್ರೂ ಅವಮಾನ ಪಡಿಸ್ತಾ ಇದ್ರೆ, ನಿಮ್ಮ ಮನೆಯವರಿಂದಲೇ ನೀವು ನಿಂದನೆಗೊಳಗಾಗಿದ್ದೀರಾ, ನಿಮ್ಮನ್ನ ಆಗಾಗ ಹೀಯಾಳಿಸ್ತಿದ್ದೀರಾ, ನೀನು ವೇಸ್ಟು, ನೀನು ಯೂಸ್ಲೆಸ್ಸು, ಏನಕ್ಕೂ ಪ್ರಯೋಜನ ಇಲ್ಲ, ಬೇರೆಯವರೊಂದಿಗೆ ಹೋಲಿಕೆ ಮಾಡಿ ನಿಮ್ಮನ್ನ ಹೀಯಾಳಿಸ್ತಾ ಇದ್ದಾರಾ? ಹೆದರಬೇಡ್ರಿ, ಅಳಬೇಡ್ರಿ, ಧೈರ್ಯವಾಗಿರ್ರಿ. ನೀವು ಎಷ್ಟು ಕೆಳಗಡೆ ಹೋಗ್ತಿರೋ ನೀವು ಅಷ್ಟು ಮೇಲೆ ದೇವ್ರು ನಿಮ್ಮನ್ನು ಹತ್ತುತ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ರಬ್ಬರ್ ಬಾಲ್ ಅನ್ನ ನೀವು ಎಷ್ಟು ಜೋರಾಗಿ ಕೆಳಗಡೆ ಹೊಡೀರಿ ಅಷ್ಟೇ ಜೋರಾಗಿ ಅದು ಮೇಲೆ ಬರುತ್ತೆ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಪ್ರತಿಯೊಂದನ್ನ ದೇವರ ಕೈಯಲ್ಲಿ ಕೊಡೋದಾದ್ರೆ ನಿಮ್ಮನ್ನ ತಗ್ಗಿಸುವಂತಹ ಸಿಚುವೇಶನ್ಸ್ಗಳಿರ್ಬೋದು, ಅವಮಾನ ಪಡಿಸುವಂತ ಯಾವುದೇ ವ್ಯಕ್ತಿಗಳಿರ್ಬೋದು, ಹೀಯಾಳಿಸುವಂತ ವ್ಯಕ್ತಿಗಳಿರ್ಬೋದು, ನಿಮ್ಮವರೇ ಇರ್ಬೋದು, ನಿಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರೋರೇ ಇರ್ಬೋದು. ಆದ್ರೆ ಒಂದು ದಿನ ಬರುತ್ತೆ ಪ್ರಿಯರೇ, ನೀವು ಎಷ್ಟಕ್ಕೆಷ್ಟು ಕೆಳಗಡೆ ಹೋಗ್ತಿರೋ ಸರ್ವಶಕ್ತನಾದ ದೇವರ ಕರದಲ್ಲಿದ್ದೀರಾ, ಆತನು ನಿಮ್ಮನ್ನ ಮೇಲೆ ಎತ್ತುತ್ತಾನೆ. ಒಂದು ದಿನ ನಿಮ್ಮ ಪ್ರಾಮುಖ್ಯತೆ ಅವ್ರಿಗೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ನಾನು ನಿಮ್ಮನ್ಗೆ ಹೇಳ್ತಾ ಇದ್ದೇನೆ, ನಿಮ್ಮಿಂದ ಸಾಧ್ಯ. ಬಲಹೀನಳಾದ ಸ್ತ್ರೀಯು ಬಲಶಕ್ತಿಯಾಗಿದೆ. ಬಲಹೀನಳಾದಂತಹ ಪಾತ್ರೆಯಿಂದ ಬಲವಾದ ಕಾರ್ಯಗಳು ಹೊರಬರುತ್ತೆ. ನಿಜವಾಗಿಯೂ ಇವತ್ತು ಯೇಸು ಸ್ವಾಮಿಯನ್ನ ನಾವು ರಕ್ಷಕನಾಗಿ ಸ್ವೀಕರಿಸ್ಕೊಳ್ತಾ ಇದ್ದೇವೆ ಅಂದ್ರೆ, ಒಂದು ಸ್ತ್ರೀ ತನ್ನ ಉದರವನ್ನ ತೆರೆದುಕೊಟ್ಲು. ನಾವು ಈಗಿರುವ ಹಾಗೆ ಅಲ್ಲ, ಈಸಿ ಅಲ್ಲ. ಮದುವೆ ಆಗದೇ ಇರುವ, ಪುರುಷನನ್ನ ಅರಿಯದೇ ಇರುವ ಸ್ತ್ರೀಗೆ ಕಲ್ಲೆಸೆದು ಕೊಲ್ಲಬೇಕೆಂಬ ಆಜ್ಞೆ ಇದ್ರೂ ಕೂಡ ನೋಡ್ರಿ, ಇವ್ರು ಯಾರನ್ನು ಕಂಫರ್ಟ್ ಝೋನ್ ಅಲ್ಲಿ ಇರ್ಲಿಲ್ಲ. ಎಲ್ಲ ರಿಸ್ಕ್ ಅನ್ನ ತಗೊಂಡ್ರು, ತನ್ನ ಗರ್ಭವನ್ನ ತೆರೆದ್ರು. ಅದಕ್ಕೆ ಇವತ್ತು ನಾವು ಯೇಸುವನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಳ್ತಾ ಇದ್ದೇವೆ. ನಿಜವಾಗ್ಲೂ ಆ ಸ್ತ್ರೀಯರನ್ನ ನೆನೆಸ್ಕೊಳ್ತಾ ಇದ್ದೇನೆ. ಇವತ್ತು ಕೂಡ ಕೆಲವರ ಹೃದಯಗಳು ತೆರೆಯಲ್ಪಡಲಿ. ಯೇಸು ನಿಮ್ಮ ಒಳಗಡೆ ಬಂದ್ರೆ, ಯೇಸು ನಿಮ್ಮ ಮನೆ ಒಳಗಡೆ ಬಂದ್ರೆ ಖಂಡಿತವಾಗ್ಲೂ ಅಲ್ಲಿ ಒಂದು ರಕ್ಷಣೆ ಉಂಟಾಗುತ್ತೆ. ಬೇರೆ ಯಾವುದನ್ನೂ ಒಳಗಡೆ ಇಟ್ಕೊಳ್ಬೇಡ್ರಿ. ಎಲ್ಲಾ ಕಹಿಗಳನ್ನ, ಎಲ್ಲಾ ಅವಮಾನಗಳನ್ನ, ಎಲ್ಲಾ ಕೋಪಗಳು, ಅವಮಾನ, ಹಿಂಸೆ, ಇವುಗಳ ಎಲ್ಲ ನೆನಪನ್ನ ತೆಗೆದು ಹಾಕ್ರಿ. ಯೇಸುವನ್ನ ಒಳಗಡೆ ಇಟ್ಕೊಳ್ರಿ. ಯೇಸುವನ್ನ ಇಟ್ಕೊಂಡು ನೀವು ಜೀವನ ಮಾಡಿ ನೋಡ್ರಿ. ಯೇಸು ನಿಮ್ಮನ್ನ ಕೈ ಬಿಡೋದಿಲ್ಲ, ನಿಮ್ಮ ಮನೆಯನ್ನ ಹಾಳು ಮಾಡ್ಲಿಕ್ಕೆ ಬಿಡೋದಿಲ್ಲ. ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನ ಮೇಲೆತ್ತುತ್ತಾನೆ, ನಿಮ್ಮ ಕುಟುಂಬವನ್ನ ಸ್ಟ್ರಾಂಗ್ ಆಗಿ ನಿಲ್ಲಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನಾವು ನೋಡ್ತೇವೆ ಜ್ಞಾನೋಕ್ತಿಗಳು 32ನೇ ಅಧ್ಯಾಯದಲ್ಲಿ
ಯಾವ ರೀತಿಯಾದ ಸ್ತ್ರೀ, ಗುಣವತಿಯಾದ ಸ್ತ್ರೀ ತನ್ನ ಮಕ್ಕಳು ಹೊಗಳುವರು, ಗಂಡನು ತನ್ನ ಹೆಂಡತಿಯ ಬಗ್ಗೆ ಹೊಗಳುವಳು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾದ ಒಂದು ಆ ಸ್ಟೇಜಿಗೆ ನಿಮ್ಮನ್ನು ದೇವರು ನಿಲ್ಲಿಸ್ತಾರೆ. ಹಾಗಾದರೆ ನಾನು ನಿಜವಾಗ್ಲೂ ಇವತ್ತಿನ ದಿನ ನಿಮಗೆ ನಾನು ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನೀವು ಬಲಹೀನರಲ್ಲ, ನೀವು ಬಲಹೀನರಾದ ಅದೇ ಸಮಯದಲ್ಲಿ ನೀವು ಬಲಿಷ್ಠರಾಗಿದ್ದೀರಾ. ನೀವು ಎಲುಬಿಗೆ ಎಲುಬು, ಮಾಂಸಕ್ಕೆ ಮಾಂಸವೂ ಆಗಿದ್ದೀರಾ. ಪುರುಷನನ್ನು ನೀವು ಸ್ಥಿರಪಡಿಸುವಂತಹ ಶಕ್ತಿಯಾಗಿದ್ದೀರಾ. ನಿಮ್ಮ ಒಳಗಡೆ ಒಂದು ದೊಡ್ಡ ಶಕ್ತಿ ಇದೆ. ನೀವು ಎಲ್ಲವನ್ನ ಎದುರಿಸಬಲ್ಲರು ನೀವಾಗಿದ್ದೀರ. ನಿಮ್ಮ ಮನೆಯ ಆಶೀರ್ವಾದದ ಬಾಗಿಲು, ನೀವೇ ನಿಮ್ಮ ಮನೆಯ ಅಸ್ತಿವಾರ. ಆದುದರಿಂದ ನೀವು ದೇವರಲ್ಲಿ ಭರವಸೆ ಉಳ್ಳವರಾಗಿರ್ರಿ. ನಿಮ್ಮನ್ನು ನೀವು ದೇವರಲ್ಲಿ ಬಲಪಡಿಸಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅನೇಕರಿಗೆ ನೀವು ಒಂದು ಉದಾಹರಣೆಗಳಾಗಿ ಜೀವಿಸ್ರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಥ್ಯಾಂಕ್ ಯು.